ಆ ಶಾಲೆಯ ಮಕ್ಕಳು ನಿತ್ಯ ಭಯದಲ್ಲೇ ಪಾಠ ಕೇಳ್ತಾ ಇದ್ರು. ಬಂಡೆಗಳ ಸ್ಫೋಟದ ಶಬ್ದಕ್ಕೆ ಬೆಚ್ಚಿ ಬಿದ್ದಿದ್ರು. ಅಲ್ಲಿಂದ ಬರೋ ಧೂಳಿಂದ ಆರೋಗ್ಯ ಸಮಸ್ಯೆ ಎದುರಾಗಿ ಮಕ್ಕಳನ್ನ ಹೆತ್ತವರು ಶಾಲೆಗೆ ಕಳಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇಷ್ಟಕ್ಕೂ ಆ ಮಕ್ಕಳು ಶಾಲೆ ಬಿಡೋಕೆ ಇರೋ ಕಾರಣ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮೊದಲೇ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಮೂಲಭೂತ ಸೌಕರ್ಯಗಳಿಲ್ಲ, ಸರಿಯಾಗಿ ಪಾಠ ಪ್ರವಚನ ನಡೆಯಲ್ಲ ಅನ್ನೋ ಸಾಕಷ್ಟು ಆರೋಪಗಳಿವೆ. ಜೊತೆಗೆ ಈಗಂತೂ ಸರ್ಕಾರಿ ಶಾಲೆಗಳು ಮರೀಚಿಕೆ ಆಗ್ತಿವೆ. ಇಂಥ ಸವಾಲುಗಳ ಮಧ್ಯೆ ಕ್ರಷರ್ ಸಂಕಷ್ಟದಿಂದ ಇಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯಕ್ಕೆ ಕ್ರಷರ್ ಕಂಟಕ. ಬಂಡೆ ಬ್ಲಾಸ್ಟ್, ಧೂಳು, ಆರೋಗ್ಯ ಸಮಸ್ಯೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಕೋಣನೂರು ಹೋಬಳಿಯ ನೆಹರು ನಗರ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳಿಗೆ ನಿತ್ಯ ನರಕ. ಇಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೂ 16 ಜನ ಮಕ್ಕಳು ಓದ್ತಿದ್ದಾರೆ. ಮೊದಲು ಶಾಲೆಗೆ ಬರ್ತಿದ್ದ ಮಕ್ಕಳು ಜನವರಿಯಿಂದ ಬರೋದನ್ನೇ ನಿಲ್ಲಿಸಿದ್ದಾರೆ. ಇದಕ್ಕೆ ಕಾರಣ ಸ್ಟೋನ್ ಕ್ರಷರ್. ಪಕ್ಕದಲ್ಲೇ ಶಾಲೆ ಇದೆ ಅನ್ನೋದು ಗೊತ್ತಿದ್ರೂ 6 ತಿಂಗಳ ಹಿಂದೆ ಸ್ಟೋನ್ ಕ್ರಷರ್ ಶುರು ಮಾಡಿದ್ರು. ದೊಡ್ಡ ಬಂಡೆಗಳ ಬ್ಲಾಸ್ಟ್ ಸೌಂಡ್ ಮಕ್ಕಳನ್ನ ಬೆಚ್ಚಿ ಬೀಳಿಸಿದೆ. ಜೊತೆಗೆ ಅಲ್ಲಿಂದ ಬರೋ ಧೂಳು ಇಡೀ ಶಾಲೆಯಲ್ಲೇ ತುಂಬಿ ಊಟದಲ್ಲೂ ಸೇರ್ತಿದೆ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಹೀಗಾಗಿ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕ್ತಿದ್ದಾರೆ. ಸರ್, ಇಲ್ಲಿ ಕರೆಕ್ಟಾಗಿ 300 ಮೀಟರ್ ದೂರದಲ್ಲಿ ಕ್ರಷರ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಕಾಣಿಸುತ್ತೆ. ಅಲ್ಲಿ ಸೌಂಡ್ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಬ್ರೇಕರ್ ಇಟ್ಟಿಲ್ಲ. ಇವತ್ತು ಸಿಕ್ಕಾಬಟ್ಟೆ ಸೌಂಡು, ಧೂಳು ಬರುತ್ತೆ. ಆ ಧೂಳಿಂದ ಮಕ್ಕಳ ಆರೋಗ್ಯದ ಮೇಲೆ ಪ್ರಮಾಣ ಬೀರ್ತೈತೆ. ಅದರಿಂದ ಮಕ್ಕಳುಗಳಿಗೆ ಸುಮಾರು ಆರೋಗ್ಯ ಸಮಸ್ಯೆ, ಮಲಗಿದ್ದ ಜಾಗದಲ್ಲಿ ಎಲ್ಲ ಏನೇನು ಮಾಡ್ಕೊತಾ ಇರ್ತವೆ. ಮತ್ತೆ ಏನಾದ್ರು ಬ್ಲಾಸ್ಟ್ ಆಯ್ತು ಅಂದ್ರೆ ಓಡ್ ಬಂದು ತೆಪ್ಕೊತಾ ಇರ್ತವೆ. ಮತ್ತೆ ಸ್ಕೂಲಲ್ಲಿ ನೋಡಿದ್ರೆ ಮಕ್ಕಳಿಗೆ ಕಿವಿ ನೋವು ಅದು ಇದು ಅಂತ ಇರ್ತಾರೆ. ಅಷ್ಟು ಹತ್ರದಲ್ಲಿ ಕೊಟ್ಟಿದ್ದಾರೆ. ಇದ್ರ ಗಮನಕ್ಕೆ DC ಗಮನಕ್ಕೆಲ್ಲ ಹಾಕಿದ್ವಿ. ನಿನ್ನೆ ತಾನೇ ಡಿ ಸಿ ಹತ್ರ ಹೋದಾಗ ಅವರು ಗಣಿಗಾರಿಕರಿಗೆ ಫೋನ್ ಮಾಡಿಸಿ ನಾಳೆ ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ರು. ಆದ್ರೂ ಇವರು ಸ್ಟಾಪ್ ಮಾಡಿಲ್ಲ. ಶಾಲಾ ಮಕ್ಕಳೇ ಅಲ್ಲ, ನೆಹರು ಗ್ರಾಮದ ಜನರು ಕೂಡ ಸ್ಫೋಟದ ಶಬ್ದಕ್ಕೆ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಸ್ಥಳೀಯ ಶಾಸಕರು, ಅಧಿಕಾರಿಗಳು ಸಭೆ ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಜಾಗದಲ್ಲಿ ಸುಮಾರು 15 ವರ್ಷಗಳಿಂದ ಕ್ರಷರ್ ನಡೆಸೋಕೆ ಯತ್ನ ನಡೆದಿತ್ತು. ಇದು ಡ್ರೀಮ್ಡ್ ಅರಣ್ಯ ಪ್ರದೇಶ ಆಗಿದ್ರಿಂದ ಮೊದಲಿಂದ ಅಧಿಕಾರಿಗಳು ಸ್ಟೋನ್ ಕ್ರಷರ್ ಆರಂಭಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಆದರೆ ಈಗಿನ ಅಧಿಕಾರಿಗಳು ಕಾನೂನು ಮೀರಿ ಪರವಾನಗಿ ಕೊಟ್ಟು ಮಕ್ಕಳ ಭವಿಷ್ಯಕ್ಕೆ ಕೊಳ್ಳೆ ಇಟ್ಟಿದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿಗಳನ್ನ ಮೀಟ್ ಮಾಡಿ ಕೇಳಿದ್ವಿ. ಜಿಲ್ಲಾಧಿಕಾರಿಗಳು ಅವರ PS ಗೆ ಫೋನ್ ಮಾಡಿಬಿಟ್ಟು ಗಣಿ ಇಲಾಖೆಯವ್ರಿಗೆ ಫೋನ್ ಮಾಡಿ ಸ್ಟಾಪ್ ಮಾಡಕ್ಕೆ ಹೇಳಿ, ಮಕ್ಕಳನ್ನ ಶಾಲೆಗೆ ಬರಕ್ಕೆ ಹೇಳಿ, ಇದು ಏನೋ ಎಕ್ಸಾಮ್ ಮುಗಿಯೋರಿಗೆ ಮಕ್ಕಳು ಶಾಲೆಗೆ ಹೋಗಂಗೆ ಅದೇನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳೋಣ ನೆಕ್ಸ್ಟ್ ಅಂತ ಹೇಳಿದ್ರು. ಆದರೆ ಜಿಲ್ಲಾಧಿಕಾರಿಗಳ ಮಾತಿಗೂ ಬೆಲೆ ಇಲ್ದೇನೆ ಕೆಲಸ ಮಾಡ್ತಾವ್ರೆ. ಒಟ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬದುಕು ಕಟ್ಟಿಕೊಳ್ಳಬೇಕಿದ್ದ ಮಕ್ಕಳು ಕ್ರಷರ್ ಕಾಟಕ್ಕೆ ಶಾಲೆಯನ್ನೇ ಬಿಡುವಂತಾಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಇದಕ್ಕೊಂದು ಮುಕ್ತಿ ಕಾಣಿಸಬೇಕಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18, ಹಾಸನ.